ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೀರೆಕಾಯಿನಲ್ಲಿ ಚಟ್ನಿ ಮಾಡೋದನ್ನು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹೀರೆಕಾಯಿ 1, ತೆಂಗಿನಕಾಯಿ ತುರಿ 3/4 ಕಪ್ಪು, ಉದ್ದಿನ ಬೇಳೆ 3/4 ಟೀ ಸ್ಪೂನು, ಕೊತ್ತಂಬರಿ ಬೀಜ 1 ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಕಲ್ಲುಪ್ಪನ್ನ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಸಣ್ಣ ಗೋಲಿ ಗಾತ್ರದಷ್ಟು, ಗುಂಟೂರು ಮೆಣಸಿನಕಾಯಿ 5, ಬ್ಯಾಡಗಿ ಮೆಣಸಿನಕಾಯಿ 5, ಎಣ್ಣೆ 1 ಟೇಬಲ್ ಸ್ಪೂನು, ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನು, ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, 1 ಬ್ಯಾಡಗಿ ಮೆಣಸಿನಕಾಯಿ, ನೀರು 1 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಚಟ್ನಿ ಥಿಕ್ನೆಸ್ ಅನ್ನು ನೋಡಿಕೊಂಡು ನೀರು ಹಾಕೊಳ್ಳೋಣ. ಹೀರೆಕಾಯಿನ ಈ ಮೇಲಿನ ಸಿಪ್ಪೆ ಇದೆಯಲ್ಲ, ಈ ನಾರ್ ಥರದ್ದು, ಅದನ್ನು ಮಾತ್ರ ತೆಕ್ಕೊಳ್ಳಿ. ಪೂರ್ತಿ ಸಿಪ್ಪೆ ತೆಗಿಬೇಡಿ, ಯಾಕಂದರೆ ಸಿಪ್ಪೆ ಸಹಿತನೇ ಚಟ್ನಿಗೆ ಹಾಕೋಬೇಕು. ನೋಡಿ, ಇಷ್ಟೇ ಈ ತೆಳ್ಳಗಿರುತ್ತೆ ನೋಡಿ, ಈ ಥರ ಇದನ್ನು ಮಾತ್ರ ತೆಕ್ಕೊಳ್ಳಿ. ಹೀರೆಕಾಯಿನ ಸಣ್ಣಕ್ಕೆ ಹುರಿಲಿಕ್ಕೆ ಅನುಕೂಲ ಆಗೋ ಹಾಗೆ ಹೆಚ್ಕೊಳ್ಳಿ. ಒಂದು ಸಣ್ಣ ಬಾಣಲೆಗೆ 1/4 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಗಿಡಿ. ಬಿಸಿ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಗೆ ಮೆಣಸಿನಕಾಯಿ ಹಾಕಿ ಇದನ್ನ ಸ್ವಲ್ಪ ಹುರಿರಿ. ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರಲಿ. ಉದ್ದಿನಬೇಳೆ ನೋಡಿ ಹೊಂಬಣ್ಣಕ್ಕೆ ಬಂದ ಮೇಲೆ ಅದಕ್ಕೆ ಈ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಒಂದು 15-20 ಸೆಕೆಂಡ್ಸು ಹೀಗೆ ಹುರಿರಿ. ಈ ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿನ ತಟ್ಟೆಗೆ ತೆಕ್ಕೊಳ್ಳೋಣ. ಅದೇ ಪಾತ್ರೆಗೆ ಹತ್ರ 3/4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕಾಯಿಕಿಡಿ. ಅದಕ್ಕೆ ಈ ಹೆಚ್ಚಿದ ಹೀರೆಕಾಯಿ ಹಾಕಿ ಈ ಹೀರೆಕಾಯಿ ಹೋಳನ್ನ ಒಂದ್ಸಲ ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಮುಚ್ಚಿ ಬೇಯಲಿಕ್ಕೆ ಬಿಡಿ. ಹೀರೆಕಾಯಿ ಬೆಂದಿದೆ ಚೆನ್ನಾಗಿ, ಸ್ಟವ್ ಆಫ್ ಮಾಡೋಣ. ಹೀರೆಕಾಯಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಉಪ್ಪು, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಹುರಿದ ಮೆಣಸಿನಕಾಯಿ, ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಚಟ್ನಿನ ತರಿಯಾಗಿ ರುಬ್ಬಿಬಿಟ್ಟು ಒಂದು ಬಟ್ಲಿಗೆ ತೆಕ್ಕೊಳ್ಳಿ. ಒಂದು ಒಗ್ಗರಣೆ ಸೌಟಿಗೆ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಬಿಸಿಗಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಪಟ ಆದಮೇಲೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಮೆಣಸಿನ್ಕಾಯಿ ಹಾಕಿ ಸ್ಟವ್ ಆಫ್ ಮಾಡಿ. ಒಗ್ಗರಣೆ ಬಿಸಿ ಇದ್ದಂತೆಯೇ ನೀವು ಚಟ್ನಿಗೆ ಹಾಕಿ. ಹೀರೆಕಾಯಿ ಚಟ್ನಿ ತಯಾರಾಗಿದೆ. ನಾನಿಲ್ಲಿ ಚಟ್ನಿ ಮಾಡಬೇಕಾದ್ರೆ ಹೀರೆಕಾಯಿನ ಒಂದು ಪೂರ್ತಿ ಹಾಕಿ ಮಾಡಿದ್ದೀನಿ. ಅದಲ್ಲದೆ ನೀವು ಹೀರೆಕಾಯಿ ಸಿಪ್ಪೆ ಹಾಕಿ ಕೂಡ ಚಟ್ನಿ ಮಾಡ್ಬೋದು. ಆದರೆ ಹೀರೆಕಾಯಿನೂ ಹಾಕಿದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕಿ ಕೂಡ ಚಟ್ನಿ ಮಾಡ್ಬೋದು. ಈ ಚಟ್ನಿನ ಅನ್ನಕ್ಕೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ರೊಟ್ಟಿ, ದೋಸೆ, ಚಪಾತಿ ಕೂಡ ಈ ಚಟ್ನಿ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ರುಚಿಕರವಾದ ಹೀರೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಟ್ನಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.